ಚಿತ್ರದುರ್ಗದಲ್ಲಿ ಕುಡಿಯುವ ನೀರಿಗಾಗಿ ಹಲವೆಡೆ ಹಾಹಾಕಾರ ಶುರುವಾಗಿದೆ. ಸಾದಿಕ್ ನಗರ, ಗಾಂಧಿನಗರ ಸುತ್ತಮುತ್ತ ನೀರಿಗಾಗಿ ಜನರು ಪರದಾಟ ನಡೆಸಿದ್ದಾರೆ. 15 ದಿನಗಳಿಂದಲೂ ಕುಡಿಯುವ ನೀರು ಬಾರದೆ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೇಸಿಗೆ ಸಮಯದಲ್ಲಿಯೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ವಾರಕ್ಕೊಮ್ಮೆಯಾದರೂ ಕುಡಿಯುವ ನೀರು ಬಿಡಬೇಕು ಅಂತ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ವಾರಕ್ಕೊಂದ್ಸಲನು ಕುಡಿಯೋದಕ್ಕೆ ನೀರು ಬಾರದೆ ಜನ ಪರದಾಟ ನಡೆಸ್ತಾ ಇದ್ದು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತೆ. ಇದು ಬೀದರ್ನಲ್ಲಿ ಉಂಟಾಗಿರುವಂತಹ ಹಾಹಾಕಾರ. ಇನ್ನು ಬೇಸಿಗೆ ಪ್ರಾರಂಭ ಅಷ್ಟೇ. ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಆದ್ರೆ ಮುಂದಿನ ದಿನಗಳಲ್ಲಿ ಏನ್ ಕತೆ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಬೀದರ್ನ ಸಾದಿಕ್ ನಗರ, ಗಾಂಧಿನಗರ ಸುತ್ತಮುತ್ತ ಜನ ನೀರಿಗಾಗಿ ಹಾಹಾಕಾರ ಶುರು ಮಾಡಿದ್ದಾರೆ. ವಾರಕ್ಕೊಂದ್ಸಲನು ಕುಡಿಯೋದಕ್ಕೆ ನೀರು ಕೊಡದೇ ಇದ್ರೆ ಏನ್ ಮಾಡೋದು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನೀರಿಂದು ಭಾಳ ಅಭಾವ ಐತೆ ಸರ್. ನಮಗೆ ಭಾಳ ತೊಂದರೆ ಐತೆ. 15 ದಿವ್ಸಕ್ಕೆ ಒಂದ್ಸಲಿ ನೀರು ಬಿಡ್ತಾರೆ. ವಾರಕ್ಕೆ ಒಂದ್ಸಲಿ 2 ಸಲ ಬಿಟ್ಟರು ನಮ್ಗೆ ಸಾಕು. ಎಲೆಕ್ಷನ್ ಬಂದಾಗ ಮಾತ್ರ ನಾವು ಹಂಗೆ ಮಾಡ್ಕೊಡ್ತೀವಿ ಹಿಂಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಎಲೆಕ್ಷನ್ ಮುಗೀತಂದ್ರೆ ಒಬ್ಬರು ಬರಲ್ಲ. ಇವತ್ತಿಗೆ 5 ವರ್ಷ ಆಯ್ತು, ಯಾರು ಬಂದಿಲ್ಲ, ಯಾರು ತಲೆನೂ ಆಗ್ತಿಲ್ಲ. ನಿಮ್ಗೆ ಹೆಂಗೆ ಇದೀರ ಅಂತ ಕೇಳ್ತಿಲ್ಲ ಸರ್. ಅವರು ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತಾರೆ ಹೊರತಾಗ ನಮ್ಗೆ ಹಿಂಗೆ ತೊಂದರೆ ಆದಾಗ ಏನಾಗೈತೆ ಅಂತ ಕೇಳೋರಿಲ್ಲ. ಅವಾಗ ಅವ್ರು ಎಲೆಕ್ಷನ್ನೇ ಬಂದಾಗ ನಾವು ಕೇಳ್ತೀವಿ ಸರ್, ನೀವೇನು ಮಾಡಿಕೊಟ್ಟಿದ್ರಿ ಅಂತ ನಾವು ಅವಾಗ ಆಟ ತೋರಿಸ್ತೀವಿ. ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.